ಫಿಸೇರಿಯಂ ವಿಲ್ಟು ಇದೆ, ರೂಟ್ ಕಾಸ್ಟ್ ಪ್ರಾಬ್ಲಮ್ಮು ಇದೆ. ಸೊ ಈ ಥರ ಗಿಡಗಳನ್ನ ನಾನೇನು ಮಾಡ್ತೀನಿ, ಕಂಪ್ಲೀಟ್ ರಿಮೂವ್ ಮಾಡ್ಬೋದು. ಟ್ರೀಟ್ ಮಾಡೋಕ್ಕೆ ಹೋಗಿ ಇದನ್ನ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಇದನ್ನು ಈಗ ಗಿಡ ನೆಡಬೇಕು ಅಂತಂದಾಗ ಇದನ್ನ ಏನು ಮಾಡಬೇಕು, ಆಳವಾಗಿ ಒಂದು 3-4 ಅಡಿ ಅಗಲ ತೆಗಿಬೇಕು. ತೆಗೆದು ಇಲ್ಲಿನ ಮಣ್ಣು ಸಮೇತವಾಗಿ ತೆಗೆದು ಬಿಸಿಲಿಗೆ ಓಪನ್ ಮಾಡಿ ಇಟ್ಬಿಡ್ಬೇಕು. ಹಳ್ಳನು ಗುಂಡಿನೂ ಹಾಗೆ ಓಪನ್ ಮಾಡಿ ಇಡಬೇಕು. ಇಟ್ಟು ಇದು ಏನು ಕಂಟಾಮಿನೇಟ್ ಆಗಿದೆ ಈ ಜಾಗ, ಇದು ಶುಭ್ರ ಆಗಬೇಕು, ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಬೇಕು. ಆಮೇಲೆ ಇಲ್ಲಿ ಹೊಸ ಗಿಡ ಹಾಕ್ಬೇಕು. ನಮಸ್ತೆ. ಲಾಸ್ಟ್ ಟೈಮು ನೀವು ಈ ತೋಟಕ್ಕೆ ಬಂದಾಗ ಇಲ್ಲೆಲ್ಲ ಬಟರ್ ಫ್ರೂಟ್ಗೆ ಅಂದರೆ ಅವಕಾಡೋಗೆ ಆಲ್ಟರ್ನೇಟಿವ್ ಆಗಿ ಉಪಬೆಳೆ ಬಾಳೆ ಇತ್ತು. ಈಗ ಬಾಳೆಹಣ್ಣು ನಾವು ಆರ್ಗ್ಯಾನಿಕಲಿ ಬೆಳೆದು ಅದನ್ನೆಲ್ಲ ಭೂಮಿಗೆ ಸೇರಿಸಾಯಿತು. ಇಲ್ಲಿ ನೋಡಿ ಅದರ ಪಳವಳಿಕೆ ಇವು ಎಲ್ಲವನ್ನು ಭೂಮಿಗೆ ಸೇರಿಸ್ತೀವಿ. ಒಳ್ಳೆ ಆರ್ಗ್ಯಾನಿಕ್ ಮೆನ್ಯೂರ್ ಸಿಕ್ತು. ಸೊ ಇವತ್ತು ಬಟರ್ ಫ್ರೂಟಲ್ಲಿ ಏನಾಗ್ತಾ ಇದೆ, ಜನ ವಿಪರೀತ ಪ್ರಮಾಣದಲ್ಲಿ ಗಿಡಗಳನ್ನು ನೆಡ್ತಾ ಇದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ಗಿಡಗಳು ಸಾಯ್ತಾ ಇದ್ದಾವೆ. ನಮ್ಮಲ್ಲೂ ಸತ್ತದ್ರಿಂದ ನಾವು ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು, ಯಾಕೆಂದರೆ ನಾನು ಈ ಅವಕಾಡೋ ಬೆಳೆಯೋಕ್ಕೆ ಬಂದು 15-20 ವರ್ಷ ಆಯಿತು. ಸೊ ನಾನು ಇದರ ಸೋಲು ಗೆಲುವು ಎಲ್ಲವನ್ನು ಉಂಡಿರೋ ಮನುಷ್ಯ. ಸೊ ಹಾಗಾಗಿ ನಾ ಹೇಳೋದೇನು ಅಂದರೆ, ನಮ್ಮ ರೈತರ ಹತ್ರ ನಾವು ಅವಕಾಡೋ ಗ್ರೂಪಲ್ಲೂ ಇದ್ದೀವಿ, ಸಾವಿರಾರು ಜನ ಇದ್ದಾರೆ. ಬಟ್ ಯಾರು ಕೂಡ ಈಗ ನನ್ನ ಹತ್ರ ನಮ್ಮ ನರ್ಸರಿನಲ್ಲಿ ಗಿಡ ತಗೊಳಕ್ಕೆ ಬಂದವ್ರಿಗೂ ನಾವು ಫಸ್ಟ್ ಸಜೆಸ್ಟ್ ಮಾಡೋದೇ ಅದು, ಈ ಥರ ಏರು ಮಡಿ ಪದ್ಧತಿಯನ್ನು ಮಾಡಿ ಅಂತ. ನೋಡಿ, ಈಗ ನಾನು ಇಲ್ಲಿ 217 ಗಿಡ ಇದೆ ಈ 1 ಎಕರೆನಲ್ಲಿ. 12/15 ಹಾಕಿರೋದು. 217 ಗಿಡದಲ್ಲಿ ನನಗೆ ಗಿಡ ಸತ್ತಿರೋದು ಇಲ್ಲಿ 7 ಗಿಡ. ಏನೋ ಇಲಿ ತೋಡಿ 2 ಗಿಡ ಹೋಗಿದೆ, ನಮ್ಮ ಹಸು ಒತ್ತರಿಸಿ ಮುರಿದಾಕಿ ಗಿಡ ಹೋಗಿವೆ. ಅದಾಗಿದ್ದು ಅದು ಸತ್ತಿರೋದು ಒಂದು 2-3 ಗಿಡ. ಈ ಥರ ಒಂದು 7-8 ವಿತಿನ್ 10 ಹೋಗಿರೋದು ಇದರಲ್ಲಿ. ಅದೇ ಬೇರೆ ರೈತರ ಹತ್ರ ಗಿಡ ಕೊಟ್ಟು ನೆಲಕ್ಕೆ ಸಮಕ್ಕೆ ನೆಟ್ಟಿರೋರು 20%, 30% ಗಿಡ ಸಾಯ್ತಾ ಇದ್ದಾವೆ. ಈ ಥರ ದೊಡ್ಡ ಗಿಡಗಳಾಗಿರೋ 7 ಅಡಿ, 8 ಅಡಿ, 10 ಅಡಿ ಹಣ್ಣು ಬಿಟ್ಟಿರೋ ಗಿಡಗಳು ಸಾಯ್ತಾ ಇದ್ದಾವೆ. ಇದಕ್ಕೆ ಮೇಜರ್ ಕಾರಣ ಏನಪ್ಪ ಅಂತಂದರೆ ಫೈಟೋಪ್ತೆರಾ ಅಂತಕ್ಕಂಥ ರೂಟ್ ಕಾಸ್ಟ್ ಪ್ರಾಬ್ಲಮ್ ಏನಿದೆ, ಇದು ಅವಕಾಡೋನ ಸಸ್ಟೈನ್ ಆಗೋಕ್ಕೆ ಬಿಡ್ತಾ ಇಲ್ಲ. ತುಂಬ ಜನ, ಎಷ್ಟು ಜನ ಗಿಡ ನೆಡ್ತಾ ಇದ್ದಾರೆ ಅಷ್ಟೇ ಗಿಡಗಳು ಸಾಯ್ತಾ ಇದ್ದಾವೆ. ಇದು ವಾಸ್ತವ ಸತ್ಯ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಈ ರೀತಿ ರೈಸ್ ಬೆಡ್ ಮೆಥಡನ್ನು ಮಾಡಬೇಕು. ಜನ ಈ ರೀತಿ ರೈಸ್ ಬೆಡ್ ಮಾಡಬೇಕು ಅಂದಾಗಲೇ ಏನಾಗ್ತಾರೆ, ಹೆದರ್ಕೋತಾರೆ. ನಮಗೆ ಆರಂಭಕ್ಕೆ ತೊಂದರೆ, ಅದಕ್ಕೆ ತೊಂದರೆ, ಇದಕ್ಕೆ ತೊಂದರೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಾರೆ ಹೊರತು ಇದನ್ನು ಹೆಂಗೆ ಸಸ್ಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಲ್ಲ. ಈಗ ನೋಡಿ, ಮಧ್ಯದಲ್ಲಿ ಇಲ್ಲಿರೋದ್ರ ಕಡೆ 5 ನೇಗ್ಲು ನೀವು ಆರಂಭ ಮಾಡ್ಬೋದು, ರೊಟೋವೇಟ್ರ್ ಹೊಡಿಬೋದು, 5 ನೇಗ್ಲು ಹೊಡಿಬೋದು, ಕಲ್ಟಿವೇಟ್ರ್ ಹೊಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಈ ಮೇಲಿರೋದ್ರನ್ನೀಗ ಮರ ದೊಡ್ಡದಾಗಿರೋದ್ರಿಂದ ನಮಗೆ ಕೆಳಗಡೆ ಏನು ಮಾಡ್ಬೋದು, ಟ್ರಿಮ್ಮರ್ ಯೂಸ್ ಟ್ರಿಮ್ ಮಾಡ್ಕೊಂಡ್ರೆ ಸಾಕು. ಇದೇನಿಲ್ಲಿ ಕಳೆ ಹುಟ್ಟಿದ್ರೂ ನಮಗೆ ಬಟರ್ ಫ್ರೂಟ್ ಗಿಡಕ್ಕೆ ಅದು ಕಾಂಪಿಟೇಟರ್ ಅಲ್ಲ. ಕೆಳಗಡೆ ಕಳೆ ಹುಟ್ಟರೆ ಪಾರ್ಥೇನಿಯಂ ಗೀರ್ಥೇನಿಯಂ ಯಾವುದೇ ಹುಟ್ಟಿದ್ರೂ ಕೂಡ ಟ್ರಿಮ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಈ ರೈಸ್ ಬೆಡ್ನ ಮೇಂಟೈನ್ ಮಾಡ್ಬೋದು. ರೈಸ್ ಬೆಡ್ಡಲ್ಲಿ ಯಾಕೆ ಗಿಡ ಸಾಯಲ್ಲ ಅಂದರೆ, ಬಟರ್ ಫ್ರೂಟ್ ಗಿಡಗಳಿಗೆ ರೂಟ್ಗೆ ತುಂಬ ಚೆನ್ನಾಗಿ ಗಾಳಿ ಆಡುತ್ತೆ. ಈಗ ಇದು ಹೆಚ್ಚು ಕಡಿಮೆ 2.5 ಅಡಿಯಿಂದ 3 ಅಡಿ ಹೈಟ್ ಇದೆ ಬೆಡ್ಡು. ಈ 2.5 ಅಡಿ 3 ಅಡಿ ಹೈಟ್ ಇರೋದ್ರಿಂದ ರೂಟ್ಗೆ ಚೆನ್ನಾಗಿ ಗಾಳಿ ಆಡುತ್ತೆ. ಮತ್ತು ಹೆಚ್ಚದಂಥ ನೀರು ಹೊರಗಡೆ ಬಂದುಬಿಡುತ್ತೆ. ಡ್ರೈನೇಜ್ ಸಿಸ್ಟಮ್ಮು ಚೆನ್ನಾಗಿ ಕೆಲಸ ಮಾಡುತ್ತೆ. ಆಗ ಗಿಡಕ್ಕೆ ಯಾವುದೇ ರೀತಿಯ ಹೊರತೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈಗ ನೋಡಿ, ಇವೆಲ್ಲವೇ 25 ಜನವರಿ 17ರಲ್ಲಿ ಹಾಕಿರೋದು ಇದು. ಇವೆಲ್ಲ ಹೆಚ್ಚು ಕಡಿಮೆ ಈಗ ನೋಡಿ, ಆ ಕಡೆ ತೇಗದ ಮರ ಇರೋದ್ರಿಂದ ವೀಕ್ ಆಗಿದೆ ಗಿಡಗಳು. ಈ ಕಡೆ ಏನು ತೇಗದ ಮರ ಇಲ್ಲದೆ ಇರೋದ್ರಿಂದ ಗಿಡ 7 ಅಡಿ 8 ಅಡಿ ಇರ್ತವೆ ಗಿಡ. ಇದೆಲ್ಲ ಹತ್ತತ್ರ 1.5 ವರ್ಷ. ಹಾಂ, 1.5 ವರ್ಷ. ಇದು 1.5 ವರ್ಷನೇ. ನೋಡಿ, ಇವೆಲ್ಲ ಪಿಂಕರ್ ಟೋನ್. ಇದು 1.5 ವರ್ಷಕ್ಕೇ ಫ್ಲವರ್ ಬಂದಿದೆ. ಪಿಂಕರ್ ಟೋನ್ ಎಲ್ಲ ಚೆನ್ನಾಗಿ ಬರುತ್ತಾ? ಹಾಂ, ಇದು ಇಲ್ಲಿ 40-45 ಡಿಗ್ರಿ ಟೆಂಪ್ರೇಚರ್ ತನಕ ಸಸ್ಟೈನ್ ಆಗಿ ಏನು ಇಲ್ಲದೆ ಚೆನ್ನಾಗಿ ಬರುತ್ತೆ. ಹಾಂ, ಏನು ಬೇಕಿಲ್ಲ. ಇದು ಓಪನ್ ಲ್ಯಾಂಡ್ ತಾನೇ ಇದು. ಇದು ನಾವು ಸುಮ್ಮನೆ ಇದಕ್ಕೆ ಇಂಟರ್ ಕ್ರಾಪ್ ಆಗಿ ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಟರ್ನ್ ತೆಗೋಕ್ಕೋಸ್ಕರ ಬಾಳೆ ಹಾಕಿದ್ದು. ಇದಕ್ಕೆ ಕ್ರಾಪ್ ಪ್ರೊಟೆಕ್ಟ್ಗಳಾಗಿ ಮಾಡಿರಲಿಲ್ಲ ನಾವು. ಇದರಲ್ಲಿ ರಿಟರ್ನ್ ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಾಳೆ ಹಾಕಿದ್ದೋ ವಿನಃ ಪ್ರೊಟೆಕ್ಟಿವ್ ಆಗಿಲ್ಲ ನಾವಿಲ್ಲಿ ಮಾಡಿರೋದು. ಈ ರೀತಿ ರೈಸ್ ಬೆಡ್ಡನ್ನು ಮಾಡಿ ಇದಕ್ಕೆ ವರ್ಷದಲ್ಲಿ 2 ಸತಿ 3 ಸತಿ ಟ್ರೈಕೋಡರ್ಮಾ, ಸೂಡೋಮಾನಸು, ಬೆವೇರಿಯಾ ಬ್ಯಾಸಿಲಸ್ ಇವೆಲ್ಲವನ್ನು ಕೊಡ್ತಾ ಬಂತು ಅಂತಾರೆ. ಗಿಡಗಳಲ್ಲಿ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ.
ಗಿಡಗಳಲ್ಲಿ ರೋಗ ನಿರೋಧಕತೆ ಜಾಸ್ತಿ ಆಗಿ ತನಗೆ ತಾನೇ ರೋಗ ಕಂಟ್ರೋಲ್ ಬರುತ್ತೆ. ನೋಡಿ ಇದು ರೋಗಕ್ಕೆ ತುತ್ತಾಗಿರೋದು. ರೋಗಕ್ಕೆ ತುತ್ತಾಗಿದೆ. ಫಿಸೇರಿಯಂ ವಿಲ್ಟು ಇದೆ, ರೂಟ್ ಕಾಸ್ಟ್ ಪ್ರಾಬ್ಲಮ್ಮು ಇದೆ ಇದಕ್ಕೆ. ಸೊ ಈ ಥರ ಗಿಡಗಳನ್ನ ನಾನೇನು ಮಾಡ್ತೀನಿ, ಕಂಪ್ಲೀಟ್ ರಿಮೂವ್ ಮಾಡಿಬಿಡೋದು. ಹಾಂ, ಇದನ್ನು ಟ್ರೀಟ್ ಮಾಡೋಕ್ಕೋಗಿ ಇದನ್ನ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಓಕೆ. ಇದನ್ನು ಈಗ ಗಿಡ ನೆಡಬೇಕು ಅಂತಂದಾಗ ಇದನ್ನು ಏನು ಮಾಡಬೇಕು, ಆಳವಾಗಿ ಒಂದು 3-4 ಅಡಿ ಅಗಲ ತೆಗಿಬೇಕು. ತೆಗೆದು ಇಲ್ಲಿನ ಮಣ್ಣು ಸಮೇತವಾಗಿ ತೆಗೆದು ಬಿಸಿಲಿಗೆ ಓಪನ್ ಮಾಡಿ ಇಟ್ಬಿಡ್ಬೇಕು. ಹಳ್ಳನೂ ಗುಂಡಿನೂ ಹಾಗೆ ಓಪನ್ ಮಾಡಿ ಇಡಬೇಕು. ಇಟ್ಟು ಇದು ಏನು ಕಂಟಾಮಿನೇಟ್ ಆಗಿದೆ ಈ ಜಾಗ, ಇದು ಶುಭ್ರ ಆಗಬೇಕು, ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಬೇಕು. ಆಮೇಲೆ ಇಲ್ಲಿಗೆ ಹೊಸ ಗಿಡ ಹಾಕ್ಬೇಕು. ಓಕೆ. ಈ ಗಿಡನ 2.5 ಅಡಿ 3 ಅಡಿ ಆಗಲ್ಲ ಕಂಪ್ಲೀಟ್ ಮಣ್ಣೆಲ್ಲ ತೆಗೆದು ಬಿಸಿಲಿಗೆ ಇಡಬೇಕು. ಬಿಸಿಲಿಗಿಟ್ರೆ ಅಲ್ಲಿರೋ ಹುಳಗಳೆಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ. ಅಕಸ್ಮಾತ್ ಮೊಟ್ಟೆ ಏನಿದ್ರು ಸಾಯುತ್ತೆ ಬಿಸಿಲಲ್ಲಿ. ಸೊ ಆ ನಂತರ ನಾವೇನು ಮಾಡಬೇಕು, ಗುಂಡಿನೂ ಒಂದು 10-15 ದಿವಸ ಒಣಗಬೇಕು. ಆ ನಂತರ ಹೊಸ ಗಿಡಗಳನ್ನು ಪ್ಲ್ಯಾಂಟ್ ಮಾಡಿದ್ರೆ ನಡೆಯುತ್ತೆ. ಸೊ ನಾವು ಎಷ್ಟೋ ಜನ ಏನು ಮಾಡ್ತಾರೆ, ಒಂದು ಗಿಡ ಹೋಯ್ತು ಅಂತಾರೆ, ಆ ಕಂಟಾಮಿನೇಟ್ ಆಗಿರೋ ಜಾಗಕ್ಕೆ ಮತ್ತೆ ಗಿಡ ನೆಡೋದು, ಮತ್ತೆ ಗಿಡ ಸಾಯೋದು. ಸರ್ ಕೊಟ್ಟ ಗಿಡ ಸರಿಯಾಗಿ ಬರಲಿಲ್ಲ, ಹೆಂಗಪ್ಪ ನೆಟ್ರೆ, ಹೋಗಿದ್ದ ಗಿಡದ ಜಾಗಕ್ಕೆ ನೆಟ್ರೆ. ನೀವು ಯಾವುದೇ ಗಿಡ ಹೋಗಿದ್ರು, ಮಾವಿನ ಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ಪ್ರತಿಯೊಂದು ಗಿಡನೂ ಕೂಡ ಕಂಟಾಮಿನೇಟ್ ಆಗಿರೋ ಜಾಗದಿಂದ ಅದನ್ನು ರಿಮೂವ್ ಮಾಡಿ ಮಾಡಬೇಕು. ಹಾಗೆ ಮಾತ್ರ ಸಾಧ್ಯ. ಆಮೇಲೆ ನೋಡಿ, ಪ್ರತಿ ಸತೂ ನಾವು ಗಿಡಗಳಿಗೆ ನೀರು ಹೋಗೋದನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, ಈಗ ನೀರು ಬಿಟ್ಟಿಲ್ಲ, ಈ ಗಿಡ ಬಾಡ್ತಾ ಇದೆ, ಉಳಿದ ಗಿಡ ಎಲ್ಲ ಚೆನ್ನಾಗಿವೆ. ಕಾರಣ ಏನು ಅಂದರೆ ಈ ಸ್ಪ್ರಿಂಕ್ಲರಲ್ಲಿ ನೀರು ಓಡಿಲ್ಲ. ಇದ್ರೊಳಗೆ ಏನು ಮಾಡಿರುತ್ತೆ, ಸಣ್ಣ ಇರುವೆಗಳು ಸೇರ್ಕೊಬಿಟ್ಟಿರ್ತವೆ. ಇರುವೆ, ಕಸ ಇದೆಲ್ಲ ಸೇರ್ಕೊಬಿಟ್ಟು ಈ ಗಿಡಕ್ಕೆ ನೀರು ಬಿದ್ದಿಲ್ಲದೆ ಇರೋದ್ರಿಂದ ಇದು ಹೋಗಿರಲ್ಲ. ನೋಡಿ, ಗಾಳಿ ಬರಬೇಕಿಲ್ಲ, ಉರುಬ್ದಾಗ ಗಾಳಿ ಬರಬೇಕು, ಬರ್ತಾ ಇಲ್ಲ ಅಂದರೆ ಇಲ್ಲಿ ಏನೋ ಕಟ್ಕೊಂಡಿದೆ. ಓಕೆ. ಇದು ಎಷ್ಟು mm ಟ್ಯೂಬ್? ಇದು 6 mm ಟ್ಯೂಬ್. ಇದು 6 mm ಟ್ಯೂಬಲ್ಲಿ ಇದಕ್ಕೆ ನಾವು ಒಂದು 3 ಅಡಿದು PVC ಪೈಪ್ ಹಾಕಿ ಮೇಲಕ್ಕೆ ಎತ್ಕೊಂಡಿದ್ದೀವಿ. ಇದು ಈ ಥರ. ಸೊ ಇದು ಸುತ್ತ ಒಂದು 5 ಅಡಿ 6 ಅಡಿ ಆಗಲಿಕ್ಕೆ ನಾರ್ಮಲ್ 6 mm ಟ್ಯೂಬ್ ತಾನೆ? ನಾರ್ಮಲ್ 6 mm ಟ್ಯೂಬ್. ಏನು ಥ್ರೆಡ್ ಏನಿಲ್ಲ ತಾನೆ? ಅದಕ್ಕೆ ಥ್ರೆಡ್ ಏನಿಲ್ಲ, ಥ್ರೆಡ್ ಥರ ತಿರಿಬೇಕು ಅಷ್ಟೇ. ಅದಕ್ಕೆ ಥ್ರೆಡ್ ಇದೆ, ಇದಕ್ಕೆ ಥ್ರೆಡ್ ಏನು ಬೇಕಾಗಿಲ್ಲ, ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ರೂಟ್ ಝೋನ್ಗೂ ನೀರು ಸಿಕ್ಕುತ್ತೆ. ಹೌದು, ಈ ರೀತಿ ಮಾಡೋದ್ರಿಂದ. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ಅರಳು ಗಿಡ ಹಾಕಿದ್ದೀವಿ. ಇಲ್ಲಿ ಅರಳು ಗಿಡ ಹಾಕಿದ್ದೀವಿ ಮಧ್ಯದಲ್ಲಿ. ಓಕೆ. ಯಾಕೆ ಅರಳು ಗಿಡ ಹಾಕಿದ್ದೀವಿ ಅಂದರೆ, ದಕ್ಷಿಣ ಆಫ್ರಿಕಾಲೆಲ್ಲನೂ ಕೂಡ ಬಾರ್ಡ್ರಲ್ಲೆಲ್ಲ ಅರಳು ಗಿಡ ಹಾಕ್ತಾರೆ ಬಟರ್ ಫ್ರೂಟ್ ತೋಟಕ್ಕೆ. ಯಾಕೆ ಅಂದರೆ ಫಿಸೇರಿಯಂ ವಿಲ್ಟ್ದು ಹುಳಗಳೇನಿರ್ತವೆ ಅವು ಬಂದು ಇದಕ್ಕೆ ಮೊಟ್ಟೆ ಇಡ್ತವೆ. ಸೊ ಬಟರ್ ಫ್ರೂಟ್ ಗಿಡ ಸೇಫ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಇದು ನಾವು ಗೊಬ್ಬರ ಹಾಕಬೇಕಾದ್ರೆ ಬೀಜನಿಗೆ ಒಂದೊಂದು ಇಟ್ಬಿಟ್ಟಿದ್ವಿ ಇಲ್ಲಿ ಉಡ್ಲಿ ಅಂತ. ಸೊ ಇದನ್ನು ನನ್ನ ಪ್ರಕಾರ ಬಾರ್ಡ್ರಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಕಡೆ ಬಾರ್ಡ್ರಲ್ಲಿ ಹಾಕಿದಾಗ ಇದಕ್ಕೆ ಬರೋ ಸಣ್ಣ ಪುಟ್ಟ ಇನ್ಸೆಕ್ಟ್ಸ್ಗಳೇನಿರ್ತವೆ ಅದು ಈ ಅರಳು ಗಿಡಕ್ಕೆ ಅಟ್ಯಾಕ್ ಮಾಡ್ತವೆ. ಸೊ ಆಗ ಬಟರ್ ಫ್ರೂಟ್ ಗಿಡ ಬೇರೆ ಗಿಡಕ್ಕೂ ಅಪ್ಲೈ ಆಗುತ್ತಲ್ವಾ? ಎಲ್ಲ ಗಿಡ ತೋಟದಲ್ಲಿ ಹಾಕಬಹುದು. ಆಮೇಲೆ ಒಳ್ಳೆ ಗೊಬ್ಬರ. ಇದರದ್ದು ಲೀಫು ವಿಪರೀತ ಉದುರುತ್ತೆ. ಹೌದು, ಏನೋ ಎಣ್ಣೆಗೆ ಅಳ್ಳಿಗಿಡದ್ದು ಎಲೆ ಲೀಫ್ ಎಲ್ಲ ತುಂಬ ಚೆನ್ನಾಗಿ ಉದುರುತ್ತೆ. ಸೊ ಬಾರ್ಡ್ರಲ್ಲಿ ಒಂದು ಲೇಯರ್ ಹಾಕತ್ತು ಅಂತಂದರೆ ಇದಕ್ಕೆ ಬರೋ ಸಣ್ಣ ಪುಟ್ಟ ಇನ್ಸೆಕ್ಟ್ಸು. ಮತ್ತು ಏನಾಗುತ್ತೆ, ಮಳೆಗಾಲದಲ್ಲಿ ಈ ಗೊಣ್ಣೆ ಹುಳದ್ದು ಚಿಟ್ಟೆಗಳೆಲ್ಲ ಈಚೆ ಬರ್ತಾವಲ್ಲ, ಲಾರ್ವಾಗಿ ಇದಾಗಿ ಈಚೆ ಬರ್ತಾವಲ್ಲ, ಹುಳ ಚಿಟ್ಟೆ ಆಗಿ ಈಚೆ ಬರ್ತಾವಲ್ಲ, ಆಗ ಬೇವಿನ ಸೊಪ್ಪು ತಿಂತವೆ. ಬೇವಿನ ಸೊಪ್ಪು ತಿನ್ನಿಲ್ಲ ಅಂದರೆ ಬಟರ್ ಫ್ರೂಟ್ದು ಸೊಪ್ಪನ್ನೇ ತಿಂತವೆ. ಚಿಗುರು ಚೆನ್ನಾಗಿ ಬಂದಿರುತ್ತೆ ಆಗ ಮಳೆಗಾಲದಲ್ಲಿ, ಅದನ್ನೇ ತಿಂತವೆ. ಆಗ ಅದ್ರ ಬದಲು ಇದನ್ನು ತಿಂತವೆ, ಅಳ್ಳಿಗಿಡದ ಸೊಪ್ಪನ್ನ. ಆಗ ನಮ್ಮ ಬಟರ್ ಫ್ರೂಟ್ ಗಿಡ ಸೇಫು. ಹೌದು. ಸೊ ಡಿಫೆನ್ಸಿವ್ ಆಗಿ ಏನೇನು ಮಾಡ್ಬೋದು ಅದನ್ನು ಮಾಡಬೇಕಾಗತ್ತೆ ನಾವು. ಆ ರೀತಿ ಈ ರೀತಿ ರೈಸ್ ಬೆಡ್ ಮೆಥಡನ್ನು ಮಾಡೋದ್ರಿಂದ ಗಿಡಗಳ ಸಾವನ್ನು ತಡಿಬೋದು. ಮತ್ತು ಗಿಡದ ಬೆಳವಣಿಗೆಯನ್ನು ನಾವು ತುಂಬ ಚೆನ್ನಾಗಿ ಹೆಚ್ಚಿಸ್ಬೋದು. ಎಲ್ಲವೂ ತುಂಬ ಚೆನ್ನಾಗಿದೆ. ಕೆಲವೊಂದು ಈ ರೀತಿ ಕುಬ್ಜವಾಗಿ ಒಂದಷ್ಟು ರೋಗ ಇರ್ತದೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ನಮ್ಮ ಗೊಬ್ಬರಗಳ ನ್ಯೂನತೆ ಇರ್ಬೋದು, ನೀರಿನಲ್ಲಿ ಆದ ನ್ಯೂನತೆಗಳಿರ್ಬೋದು. ಇದಕ್ಕೆ ಯಾವ ರೀತಿ ಗೊಬ್ಬರಗಳು ಕೊಡ್ತೀರಿ? ಇವಕ್ಕೆಲ್ಲ ನಮ್ಮದು ಅನಾರೋಬಿಕ್ ಜೀವಾಮೃತ ಇದೆಯಲ್ಲ, ಅದನ್ನು ನಾವು 15 ದಿನ 20 ದಿನಕ್ಕೆ ಒಂದ್ಸತಿ ಒಂದು 3000 ಲೀಟರ್ ಟ್ಯಾಂಕಲ್ಲಿ ಆಗುತ್ತೆ. ಅದು ಒಟ್ಟು 5 ಎಕರೆಯಲ್ಲಿರೋ ಎಲ್ಲ ಗಿಡಗಳಿಗೂ ಅಪ್ಲೈ ಆಗುತ್ತೆ. ಓಕೆ. ಸೊ ನಾವೇನು ಮಾಡ್ತೀವಿ, 15 ದಿನ 20 ದಿನಕ್ಕೆ ಒಂದ್ಸತಿ ತೆಗಿತೀವಿ ಅದನ್ನು. ಕೆಲವು ಸತಿ ನಮಗೆ ಕೆಲಸ ಜಾಸ್ತಿ ಆಯಿತು ಅಂದರೆ 1 ತಿಂಗಳಿಗೂ ತೆಗಿತೀವಿ. ತೆಗೆದಾಗ ಎಲ್ಲದಕ್ಕೂ ಅದನ್ನು ಡಿವೈಡ್ ಮಾಡ್ತೀವಿ.
ಇನ್ನು 500 ಲೀಟ್ರು 200 ಲೀಟ್ರು ಒಂದೊಂದು ಎಕರೆಗೆ ಅದನ್ನು ಡಿವೈಡ್ ಮಾಡ್ತೀವಿ ಇರೋದಲ್ಲಿ. ಈಗ ಬಾಳೆ ಗಿಡ ಏನೂ ಇಲ್ಲದೆ ಇರೋದ್ರಿಂದ ಈ ಬಟರ್ ಫ್ರೂಟ್ ಗಿಡಗಳೇ ಒಟ್ಟು 400 ಬಟರ್ ಫ್ರೂಟ್ ಗಿಡ ಇದ್ದಾವೆ. 400 ಬಟರ್ ಫ್ರೂಟ್ ಗಿಡಕ್ಕೂ ಹೆಚ್ಚು ಕಮ್ಮಿ 1000ನೇ ಕೊಡ್ತೀವಿ. 1000 ಲೀಟರ್ 1000 ಲೀಟ್ರನ್ನೇ ಕೊಡ್ತೀವಿ. ಗಿಡ ನೆಡುವಾಗ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡ್ರಿ ಗುಂಡಿನ? ಗುಂಡಿ ಏನು ನಾವು ಮಾಡಲಿಲ್ಲ, ಇದಕ್ಕೆ ರೈಸ್ ಬೆಡ್ ಮಾಡೋದು. ಜಸ್ಟ್ 15 ಅಡಿಗೆ 8 ಲೀಟ್ರ್ ಡ್ರಿಪ್ಪರ್ ಹಾಕಿದ್ವಿ. 8 ಲೀಟ್ರ್ ಡ್ರಿಪ್ಪರ್ ಆಗಿ ಎಲ್ಲೆಲ್ಲಿ ವೆಟ್ಟಾಗಿದೆ ಆ ನೇರಕ್ಕೆ ಮೌಟಿ ತಗೊಂಡು ಅಗದ್ಬಿಟ್ಟು ಗಿಡ ಮಡಗದ್ದು ಅಷ್ಟೇ. ಗುಂಡಿ ಮಾಡೋದು ಆ ಥರದ್ದು ಏನಿಲ್ಲ. ಆ್ಯಕ್ಚುಲಿ ನೀವು ಗುಂಡಿಗೆ ಗೊಬ್ಬರ ಹಾಕ್ಬಿಟ್ರೆ ಏನಾಗುತ್ತೆ, ಇವತ್ತಿನ ಪರಿಸ್ಥಿತಿನಲ್ಲಿ ಗೊಣ್ಣುಳಗಳು ಬೇರ್ನೇ ತಿಂದುಬಿಡ್ತವೆ. ಬೇರ್ನೇ ತಿಂದುಬಿಡ್ತವೆ. ಈಗ ನಾವು ಗೊಬ್ಬರ ಹಾಕಿಲ್ಲ ಅಂತಲ್ಲ, ನಾವು ಹಾಕಿದ್ದು ವರ್ಮಿ ಕಾಂಪೋಸ್ಟು ಮತ್ತು ಬೇವಿನ ಹಿಂಡಿ. 1 kg ಬೇವಿನ ಹಿಂಡಿ 1 kg ವರ್ಮಿ ಕಾಂಪೋಸ್ಟನ್ನು ಹಾಕಿ ಗಿಡ ನೆಟ್ಟದ್ದು. ಜಸ್ಟ್ ಅದಕ್ಕೆ ಗುಂಡಿ ಹೊಡಿಬೇಕಾದ ಅವಶ್ಯಕತೆ ಇಲ್ಲ. ಏರು ಮಡಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಮಣ್ಣೆಲ್ಲ ಮೇಗ ಟಾಪ್ ಸಾಯಿಲೆಲ್ಲ ಬಂದು ಇಲ್ಲಿಗೆ ಒಟ್ಟು ಕೂತಿರೋದ್ರಿಂದ ಒಂದು 8 mm 8 ಲೀಟ್ರ್ ನೀರ್ದು ಅಥವಾ 12 ಲೀಟ್ರ್ ನೀರ್ದು ಡ್ರಿಪ್ಪರ್ಗಳನ್ನ ಹಾಕಿದಾಗ ತುಂಬ ತೇವ ಆಗುತ್ತೆ. ತೇವ ಆಗದಾಗ 2-3 ಮೌಟಿ ಮಣ್ಣು ತೆಗೆದ್ರೆ ಸಾಕು, ಹೆಚ್ಚು ಕಡಿಮೆ 1.5 ಅಡಿ ಗುಂಡಿ ಆಯ್ತದೆ. ಆ ಗುಂಡಿಗೆ ಮಧ್ಯವಾಗಿ ಗಿಡ ಮಡಗಿ ಸುತ್ತ ಬೇವಿನ ಹಿಂಡಿ ವರ್ಮಿ ಕಾಂಪೋಸ್ಟ್ಗೆ ಬೇವಿನ ಹಿಂಡಿ ಎರಡನ್ನೂ ಮಿಕ್ಸ್ ಮಾಡಿ ಟ್ರೈಕೋಡರ್ಮಾ ಸೂಡೋಮಾನಸು ಬೆವೇರಿಯಾ ಬ್ಯಾಸಿಲಸು ಇವೆಲ್ಲವನ್ನು ಹಾಕಿ ನಾವು ಒಂದು 15 ದಿವಸ 1 ವಾರ ಅಂತಲೇ ಇಟ್ಕೊಂಡಿರ್ತೀವಿ. ಅದನ್ನು ಗಿಡ ಸುತ್ತ ಕೊಟ್ಟು ಗಿಡ ನೆಟ್ಟರೆ ಸಾಕು, ಏನು ಪ್ರಾಬ್ಲಮ್. ದನದ ಗೊಬ್ಬರನೀಗ ನೀವು ಆಫ್ಟರ್ ಒಂದು 6-7 ತಿಂಗಳ ನಂತರ ಕೊಟ್ಟರೆ ಉತ್ತಮ. ನೀವು ಸ್ಟಾರ್ಟಿಂಗಲ್ಲೇ ದನದ ಗೊಬ್ಬರ ಕೊಡೋದ್ರಿಂದ ಕೆಲವರು ಏನು ಮಾಡ್ತಾರೆ, ಗುಂಡಿ ಹೊಡಿಸ್ಬಿಡೋದು. 7 ಅಡಿ ಗುಂಡಿ 1.5 ಅಡಿ ಗುಂಡಿ ಹೊಡಿಸ್ಬಿಟ್ಟು ಗುಂಡಿ ತುಂಬ ಗೊಬ್ಬರ ತುಂಬಿಟ್ಟಿರ್ತಾರೆ. ತಗೊಂಡೋಗಿ ಅದನ್ನು ಗುಂಡಿನಿಗೆ ಸುತ್ತ ಪಾತೆ ಮಾಡಿಬಿಟ್ಟು ಗಿಡ ನೆಟ್ಬಿಡೋದು. ಗಿಡ ನೆಟ್ಟ ಮೇಲೆ ಗಿಡ ಸತ್ತೋಯ್ತು ಅಂತ ಫೋಟೋ ಹಾಕೋದು, ಹಾಕೋದು. ನಾನಂದೆ ಇದ್ಯಾಕೆ ಸರಿ ಹಿಂಗೆ ಅಂದರೆ, ಏನಾಗಿರುತ್ತೆ ಅಂತಾರೆ, ಈಗ ಅಷ್ಟು ದೊಡ್ಡ ಗುಂಡಿ ಹೊಡೆದ್ರಿ 1.5 ಅಡಿ ಅಥವಾ 7 ಅಡಿ ಗುಂಡಿ ಹೊಡೆದು ನೀವು ಗಿಡ ಚೆನ್ನಾಗಿ ಬೆಳೀಲಿ ಅಂತ ಮಾಡಿರ್ತೀರ, ಅದೇ ನಿಮಗೆ ಶಾಪ ಆಯ್ತದೆ. ಏನಾಗುತ್ತೆ, 1 ಮಕ್ರಿ 2 ಮಕ್ರಿ ಗೊಬ್ಬರವನ್ನು ನೀವು ಆ ಗುಂಡಿಗೆ ಹಾಕಿದ್ದಾಗ ಮಳೆ ಉಯ್ತು ಚೆನ್ನಾಗಿ ಅಂತ ಇಟ್ಕೊಳ್ಳಿ, ಊದಾಗ ಅದೆಲ್ಲವೂ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ಬಿಡುತ್ತೆ ಗುಂಡಿಗೆ. ಗುಂಡಿಲಿ 2-3 ಮಕ್ರಿ ಗೊಬ್ಬರ ಇತ್ತು ಅಂತಂದರೆ ತೆಂಗಿನ ಗಿಡ ನೆಟ್ಟವ್ರದ್ದು ಅದೇ ಸಮಸ್ಯೆ. ಅದೇ ಸರ್, ದೊಡ್ಡ ಗುಂಡಿ ತೆಗೆದು ಬಿಡ್ತಾರೆ, ಗೊಬ್ಬರ ಗಿಬ್ಬರ ಎಲ್ಲ ಆಮೇಲೆ ಇನ್ನೂ ಒಂದು ಪಾತಿ ಮಾಡ್ಬಿಡೋದು. ನೆಡಿ ಗುಂಡಿ ದೊಡ್ಡದಾಗಿ ತೆಗೆದು ಮೇಲೆ ನೆಡಿ, ಒಪ್ಕೋತೀನಿ. ಆದ್ರೆ ಗುಂಡಿಲಿ ನೀರು ನಿಲ್ಬಾರ್ದು, ತೇವ ಆಗಬೇಕು. ಹೇಳ್ದಂಗೆ ಅಲ್ಲಿ ಈಗ ಸಗಣಿ ಅಂತಂದ್ರೇನು, ಗೊಬ್ಬರ ಅಂತಂದ್ರೇನು, ಅದಕ್ಕೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಕಾರ್ಬನ್ ಇದ್ಮೇಲೆ ಅದು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆ. ಮಳೆ ಬಂದಾಗ ಎಲ್ಲಾ ನೀರು ಅದೇ ಹಿಡಿದಿಟ್ಕೊಂಡ್ರೆ ಇಲ್ಲಿ ಗಿಡ ಕೊಳ್ತೋಗಲ್ವಾ? ಆಬ್ವಿಯಸ್ಲಿ ಹಾಗೆ ಆಗತ್ತೆ. ಈಗ ಆಯ್ತಾ, ಎಲ್ಲರ ಹತ್ರನೂ ಆಯ್ತಾ ಇರೋ ಪ್ರಾಬ್ಲಮ್ಮೇ ಅದು. ಏನೇನು ಸಣ್ಣ ಪುಟ್ಟ ಪ್ರಾಬ್ಲಮ್, ಎಲ್ಲರೂ ಗಿಡ ಚೆನ್ನಾಗ್ಲಿ ಅನ್ನೋ ಕಾರಣಕ್ಕೆ ಇದು ಮಾಡ್ತಾರೆ, ಬಟ್ ಅದೇ ಅದಕ್ಕೆ ಶಾಪ ಆಯ್ತಾ. ಇದು ಇರ್ತಕ್ಕಂಥ ಚಾಲೆಂಜ್.